ವೀಕ್ಷಕರೇ ನಮಸ್ಕಾರ. ಕನಸಿನಲ್ಲಿ ಮಲ ಕಾಣಿಸುವುದಕ್ಕೆ ವಿವಿಧ ಅರ್ಥಗಳನ್ನು ಕಟ್ಟಿ ಹೇಳಲಾಗುತ್ತದೆ. ಬಹುತೇಕ ಅರ್ಥಗಳು ಸುಳ್ಳು, ಆರ್ಥಿಕ ಲಾಭ, ಪ್ರಗತಿ ಅಥವಾ ಔದಾರ್ಯದ ಸಂಕೇತವನ್ನು ತೋರುತ್ತದೆ. ಅದೇ ಸಮಯದಲ್ಲಿ ಇದು ನಿಮ್ಮ ಮನಸ್ಸಿನಲ್ಲಿರುವ ಕೆಲವು ಆಧ್ಯಾತ್ಮಿಕ ಅಥವಾ ವ್ಯಕ್ತಿಗತ ತೊಂದರೆಯನ್ನು ಸ್ಪಷ್ಟಪಡಿಸುತ್ತದೆ ಎಂಬುದಾಗಿ ಹಲವು ಪುರಾಣ ಜನಪದ ಕಥೆಗಳಲ್ಲಿವೆ. ಕನಸಿನಲ್ಲಿ ಮಲ ಕಾಣಿಸುವುದು ವಿಭಿನ್ನ ಅರ್ಥಗಳನ್ನು ಹೊಂದಿವೆ. ಇಲ್ಲಿವೆ ಕೆಲವು ಸಾಮಾನ್ಯ ಅರ್ಥಗಳು. ಆರ್ಥಿಕ ಲಾಭ ಅಥವಾ ಧನದ ಆಗಮನ. ಹಲವಾರು ಜನಪದ ಮತ್ತು ಪುರಾಣ ಕಥೆಗಳಲ್ಲಿ ಮಲ ಅಥವಾ ತ್ಯಾಜ್ಯ ವಸ್ತು ಕಾಣಿಸುವುದನ್ನು ಆರ್ಥಿಕ ಲಾಭದ ಸೂಚಕವೆಂದು ಹೇಳಲಾಗಿದೆ. ಇದರಿಂದ ನಿಮ್ಮ ಜೀವನದಲ್ಲಿ ಬರುವ ಹಣಕಾಸಿನ ಪ್ರಗತಿಗೆ ಇದು ಸೂಚನೆ ನೀಡಬಹುದು. ಅಸಮಾಧಾನ ಅಥವಾ ಆಂತರಿಕ ತೊಂದರೆಗಳು. ಮಲ ಕಂಡ ಕನಸು ವ್ಯಕ್ತಿಯ ಮನಸ್ಸಿನಲ್ಲಿರುವ ತೊಂದರೆಗಳನ್ನು ಪ್ರತಿನಿಧಿಸಬಹುದು. ಈ ಕನಸು ನಿಮ್ಮ ಮನಸ್ಸಿನಲ್ಲಿರುವ ಅನಾವಶ್ಯಕ ಭಾವನೆಗಳು ಅಥವಾ ಸಮಸ್ಯೆಗಳನ್ನು ತೆಗೆಯಲು ಸೂಚಿಸಬಹುದು. ಆರೋಗ್ಯ ಸಂಬಂಧದ ಸಮಸ್ಯೆ. ಕೆಲವು ವೈದಿಕ ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಮಲ ಕಾಣುವುದನ್ನು ಆರೋಗ್ಯ ಸಮಸ್ಯೆಗಳ ಸಂಕೇತವಾಗಿ ನೋಡಲಾಗುತ್ತದೆ. ಈ ವೇಳೆ ನೀವು ನಿಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕೆಂಬ ಸೂಚನೆಯೂ ಇದಾಗಿರಬಹುದು. ಆಧ್ಯಾತ್ಮಿಕ ಶುದ್ಧೀಕರಣದ ಸಂಕೇತ. ಇದು ನಿಮ್ಮ ಜೀವನದಲ್ಲಿ ಶುದ್ಧೀಕರಣದ ಅವಶ್ಯಕತೆಯನ್ನು ಸೂಚಿಸಬಹುದು. ಬಹುಶಃ ಹಳೆ ಅಥವಾ ಅವಶ್ಯವಲ್ಲದ ಭಾವನೆಗಳಿಂದ ಮುಕ್ತಿಯ ಸಂಕೇತವಾಗಿ ಇರುತ್ತದೆ. ಈ ಅರ್ಥಗಳು ಸಾಮಾನ್ಯ ಪ್ರಚಾರದಲ್ಲಿರುವ ಅರ್ಥಗಳಾಗಿವೆ. ಆದರೆ ಕನಸುಗಳನ್ನು ವ್ಯಕ್ತಿಗತವಾಗಿ ವಿವರಿಸಬೇಕು ಹಾಗೂ ಅವು ವಿವಿಧ ಸಂದರ್ಭಗಳಲ್ಲಿ ವಿಭಿನ್ನ ಅರ್ಥಗಳನ್ನು ಪಡೆದುಕೊಳ್ಳಬಹುದು. ಕನಸಿನಲ್ಲಿ ಮಲ ಕಂಡರೆ ಅದು ಸಾಮಾನ್ಯವಾಗಿ ಅರ್ಥಭರಿತವೆಂದು ಪರಿಗಣಿಸಲಾಗುತ್ತದೆ. ಕೆಲವು ನಂಬಿಕೆಗಳ ಪ್ರಕಾರ ಮಲ ಅಥವಾ ಅನಿಷ್ಟವಾದ ವಿಷಯಗಳನ್ನು ಕನಸಿನಲ್ಲಿ ನೋಡಿದರೆ ಅದು ಕೆಲವು ಬಗೆಯ ಶುದ್ಧೀಕರಣ ಅಥವಾ ಬದಲಾವಣೆ ಸೂಚನೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಇದನ್ನು ಯಾವುದೋ ದುಷ್ಟಶಕ್ತಿಯಿಂದ ಮುಕ್ತಿ ಪಡೆಯುವುದು ಅಥವಾ ಆಂತರಿಕ ಸ್ವಚ್ಛತೆಗೆ ಸೂಚನೆಯೂ ಆಗಿರಬಹುದು. ಇದು ನಿಮ್ಮ ನೈಜ ಜೀವನದಲ್ಲಿ ಬದಲಾವಣೆ ಮತ್ತು ಆಂತರಿಕ ಶುದ್ಧೀಕರಣಕ್ಕೆ ಒದಗುವ ಸೂಚನೆ ಎಂದು ತಿಳಿಯಬಹುದು. ಹೌದು, ಕನಸಿನಲ್ಲಿ ಮಲ ಕಾಣುವುದು ಆಧ್ಯಾತ್ಮಿಕ ಮತ್ತು ವ್ಯಕ್ತಿತ್ವದ ಬದಲಾವಣೆಯನ್ನು ತೋರಬಹುದು. ಇದು ಕೆಲವೊಮ್ಮೆ ನಿರಂತರದ ಆಂತರಿಕ ಅಥವಾ ಆತ್ಮ ಶುದ್ಧೀಕರಣವನ್ನು ಸೂಚಿಸುತ್ತದೆ. ಇನ್ನು ವಿವರವಾಗಿ ತಿಳಿಯಲು ಕೆಲವು ವೈವಿಧ್ಯಮಯ ಅರ್ಥಗಳನ್ನು ನೋಡಬಹುದು. ಕಷ್ಟಗಳಿಂದ ಹೊರಬರುವುದು. ಇದನ್ನು ಆಂತರಿಕ ದುಗಡ ಅಥವಾ ಸಮಸ್ಯೆಗಳಿಂದ ಮುಕ್ತಿ ಅಥವಾ ಹೊರಬರಲು ಪ್ರತೀಕವಾಗಿ ಹೋಲಿಸಲಾಗುತ್ತದೆ. ನೀವು ತುಂಬಾ ಒತ್ತಡದಲ್ಲಿ ಇದ್ದರೆ ಅಥವಾ ನೆಗಡಿಯನ್ನು ಅನುಭವಿಸುತ್ತಿದ್ದರೆ ಇಂತಹ ಕನಸು ಆ ಕಷ್ಟಗಳಿಗೆ ಪರಿಹಾರವಾಗಬಲ್ಲದು. ಆರೋಗ್ಯ ಸುಧಾರಣೆ. ಕೆಲವೊಮ್ಮೆ ಇಂತಹ ಕನಸುಗಳು ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಸೂಚನೆಯಾಗಿ ಪರಿಗಣಿಸಲಾಗುತ್ತದೆ. ಇದು ನಿಮ್ಮ ದೇಹ ಅಥವಾ ಮನಸ್ಸಿಗೆ ಅಗತ್ಯವಾದ ಸ್ವಚ್ಛತೆಯ ಸೂಚನೆ ಇದಾಗಿರಬಹುದು. ಅತೀತ ಮನೋವಿಕಾರಗಳ ನಿವಾರಣೆ. ಇಂತಹ ಕನಸುಗಳು ತಮಸ್ಸಿನಿಂದ ನಿರ್ಗಮನ, ನಕಾರಾತ್ಮಕ ಮನೋಭಾವನೆಗಳನ್ನು ಬಿಟ್ಟು ಮುಂದೆ ಸಾಗುವ ಹಾದಿಯಂತೆಯೂ ಅರ್ಥೈಸಬಹುದು. ಯಾವುದೇ ಕನಸು ಅರ್ಥೈಸುವುದಕ್ಕೆ ಅದರ ಸುತ್ತಮುತ್ತ ಉಂಟಾದ ಭಾವನೆಗಳು ಮತ್ತು ನಿಮ್ಮ ಜೀವನದ ಪರಿಸ್ಥಿತಿಯನ್ನು ಗಮನಿಸುವುದು ಸಹ ಮುಖ್ಯವಾಗಿದೆ. ನಿಖರವಾಗಿ ಹೇಳುವುದಾದರೆ ಕನಸಿನಲ್ಲಿ ಮಲ ಕಾಣುವುದಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ವಿವರಗಳಿವೆ ಹಾಗೂ ಆ ಕನಸು ನಿಮ್ಮ ಮನಸ್ಸಿನ ಆಲೋಚನೆಯ ಪ್ರಕ್ರಿಯೆ, ಆಂತರಿಕ ಸಂಕಷ್ಟ ಅಥವಾ ಜೀವನದ ಬದಲಾವಣೆಯ ಪ್ರಕ್ರಿಯೆಯನ್ನು ಪ್ರತಿನಿಧಿಸಬಹುದು. ಇಲ್ಲಿವೆ ಇನ್ನಷ್ಟು ಅರ್ಥಗಳು. ಭಯ ಮತ್ತು ಅಪರಾಧದ ಭಾವನೆ. ಮಲ ಕನಸಿನಲ್ಲಿ ಕಾಣುವುದು ಕೆಲವೊಮ್ಮೆ ನೀವು ಅನುಭವಿಸುತ್ತಿರುವ ಒಂದು ಭಾವನಾತ್ಮಕ ಒತ್ತಡ ಅಥವಾ ಅಪರಾಧದ ಭಾವನೆಯನ್ನು ತೋರಿಸಬಹುದು. ಇದು ನಿಮ್ಮೊಳಗಿನ ದುರ್ಗುಣಗಳಿರಬಹುದು ಅಥವಾ ನೀವು ಒಬ್ಬ ವ್ಯಕ್ತಿ ಅಥವಾ ವಿಷಯದ ಕುರಿತು ಅನುಭವಿಸುತ್ತಿರುವ ಒತ್ತಡ ಇರಬಹುದು. ಜೀವನದಲ್ಲಿ ಅಸಂಗತವನ್ನು ಬಿಟ್ಟುಕೊಡುವ ಸಂಕೇತ. ನೀವು ಜೀವನದಲ್ಲಿ ಶುದ್ಧೀಕರಣ ಮಾಡಬೇಕೆಂಬ ನೈಜ ಸೂಚನೆಯಾಗಿರಬಹುದು. ಕನಸಿನಲ್ಲಿ ಮಲವನ್ನು ತೊಳೆಯುವುದು ಅಥವಾ ಅದರಿಂದ ಹೊರಬರಲು ಯತ್ನಿಸುವುದು ನಿಮ್ಮ ಜೀವನದ ಅನಗತ್ಯ ಚಿಂತೆಗಳು ಅಥವಾ ಸಮಸ್ಯೆಗಳನ್ನು ಬಿಟ್ಟು ಬಿಡಬೇಕೆಂಬ ಸೂಚನೆ ಎಂದು ಅರ್ಥೈಸಬಹುದು. ಆತ್ಮ ಸಂಶೋಧನೆ ಮತ್ತು ಆಂತರಿಕ ಬದಲಾವಣೆ. ಇಂತಹ ಕನಸುಗಳು ಆಪ್ತವಾಗಿ ಆತ್ಮ ಸಂಶೋಧನೆಗೆ ಒಳಪಟ್ಟಿರಬಹುದು. ವಿಶೇಷವಾಗಿ ನೀವು ನಿಮ್ಮ ಹಳೆಯ ಅಭ್ಯಾಸಗಳು ಅಥವಾ ಹವ್ಯಾಸಗಳನ್ನು ಬಿಟ್ಟು ಹೋದುದನ್ನು ಹೊಸದನ್ನು ಕಾಣುತ್ತಿರುವಾಗ ಕನಸಿನಲ್ಲಿ ಮಲದಿಂದ ಮುಕ್ತವಾಗಿರುವುದು ನಿಮ್ಮ ವ್ಯಕ್ತಿತ್ವವನ್ನು ಶುದ್ಧೀಕರಿಸುವ ಅಥವಾ ಬದಲಾಯಿಸುತ್ತಿರುವ ಸಂಕೇತವಾಗಿರಬಹುದು. ಮಾತಿನ ಮಟ್ಟದಲ್ಲಿ ಬಿಗಿಯುವಿಕೆಯನ್ನು ಕಡಿಮೆ ಮಾಡುವುದು. ಕನಸಿನಲ್ಲಿ ಇಂತಹ ದೃಶ್ಯಗಳು ನಿಮಗೆ ವ್ಯಕ್ತವಾಗುವ ಬಿಗಿಯುವಿಕೆಯನ್ನು ಸೂಚಿಸುತ್ತದೆ. ಅದು ನಿಮ್ಮ ಸಂಬಂಧಗಳು ಅಥವಾ ನಿಮ್ಮ ಆಲೋಚನೆಗಳಲ್ಲಿಯೂ ಇರಬಹುದು. ಈ ಕನಸು ಇತರರೊಂದಿಗೆ ಹೊಂದಾಣಿಕೆಯ ಮಾತುಕತೆ ಮತ್ತು ಸಮತೋಲನವನ್ನು ಸಾಧಿಸಲು ಸೂಚನೆ ನೀಡಬಹುದು. ಹೆಚ್ಚಾಗಿ ಕನಸುಗಳ ಅರ್ಥವು ನಿಮ್ಮ ಜಾಗತಿಕ ಜೀವನದ ಸಂದರ್ಭ ಮತ್ತು ಭಾವನೆಗಳನ್ನು ಅರ್ಥೈಸಲು ಸಹಾಯ ಮಾಡುತ್ತದೆ. ಕನಸಿನಲ್ಲಿ ಮಲ ಕಾಣುವುದಕ್ಕೆ ಇನ್ನೂ ಕೆಲವು ವಿಶ್ಲೇಷಣೆಗಳಿವೆ. ಒತ್ತಡ ಮತ್ತು ಭಾವನಾತ್ಮಕ ನಿರಸತೆ. ಕೆಲವು ಕನಸುಗಳಲ್ಲಿ ಮಲ ಕಂಡಾಗ ಅದು ದೈಹಿಕ ಅಥವಾ ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ದ ಪರಿಸ್ಥಿತಿಯ ಸಂಕೇತವಾಗಿದೆ ಎಂದು ಅರ್ಥೈಸುತ್ತಾರೆ. ಇದರಿಂದ ನೀವು ಜೀವನದಲ್ಲಿ ಒಂದು ರೀತಿ ಮಾನಸಿಕ ತೊಳಲಾಟ ಅಥವಾ
ತಲೆ ಕೆಡೆಸುಗಳನ್ನು ಅನುಭವಿಸುತ್ತೀರಿ ಎಂಬುದನ್ನು ಸೂಚಿಸುತ್ತದೆ. ಅನಾವಶ್ಯಕ ವಿಷಯಗಳನ್ನು ಬಿಡುವುದು. ನಿಮ್ಮ ಬದುಕಿನಲ್ಲಿ ಅನಾವಶ್ಯಕ ಅಂಶಗಳನ್ನು ಬಿಡಲು ನಿಮ್ಮ ಸಬ್ ಕಾನ್ಶಿಯಸ್ ಒತ್ತಡ ಹಾಕಬಹುದು. ನಿಮ್ಮ ಅನುಭವಗಳಲ್ಲಿ ಬೇರೆಯವರಿಗೆ ಅಥವಾ ನಿಮ್ಮನ್ನು ತಿರಸ್ಕರಿಸುವ ವಿಚಾರಗಳಲ್ಲಿ ಮುಕ್ತಿ ಪಡೆಯಲು ನೀವು ನಿಮ್ಮ ಮಾನಸಿಕತೆ ನಿರ್ಧರಿಸಬಹುದು. ಈ ಕನಸು ಕೆಲವೊಮ್ಮೆ ನಿಮಗೆ ಬರುವ ಅನಾವಶ್ಯಕ ಬಾಧೆಗಳನ್ನು ಅಥವಾ ತಪ್ಪು ಅಭ್ಯಾಸಗಳನ್ನು ಸರಿಪಡಿಸಬೇಕೆಂಬ ಸಂದೇಶವಾಗಿರುತ್ತದೆ. ಹತಾಶೆ ಅಥವಾ ನಷ್ಟ. ಹಲವಾರು ಸಂದರ್ಭಗಳಲ್ಲಿ ಕನಸುಗಳಲ್ಲಿ ಮಲ ಕಾಣುವುದು ವಂಚನೆ ಅಥವಾ ನಷ್ಟದ ಭಾವನೆಗಳನ್ನು ಪ್ರತಿಬಿಂಬಿಸಬಹುದು. ಅದು ನಿಮ್ಮ ಜೀವನದಲ್ಲಿ ನೀವು ಇನ್ನೂ ಮುಕ್ತವಾಗಿ ಹೇಳದ ಹತಾಶೆ ಅಥವಾ ನಷ್ಟದ ಭಾವನೆಗಳನ್ನು ಹೊಂದಿದ್ದೀರಿ ಎಂದು ಸೂಚಿಸಬಹುದು. ಸಾರಾಂಶವಾಗಿ, ಕನಸುಗಳು ನಮ್ಮ ಎಷ್ಟು ವ್ಯಕ್ತಿಗತ ಮತ್ತು ಸಮಯಾನುಸಾರವಾಗಿ ಬದಲಾಗುತ್ತವೆಯೋ ಅವುಗಳ ವಿವರಣೆಗಳು ಸಹ ವಿವರವಾದ ಅನ್ವಯಗಳನ್ನು ಹೊಂದಿರುತ್ತದೆ. ಆದರೆ ಕನಸುಗಳಲ್ಲಿ ಮಲ ಕಂಡು ಅವುಗಳನ್ನು ಸರಿಯಾಗಿ ಅರ್ಥೈಸುವುದರ ಮೂಲಕ ನೀವು ನಿಮ್ಮ ಒಳಗಿನ ಭಾವನೆಗಳನ್ನು, ಆಧ್ಯಾತ್ಮಿಕ ಪ್ರಗತಿಯನ್ನು ಮತ್ತು ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸಬಹುದು. ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.